ಎಲ್ಲರಿಗೂ ನಮಸ್ಕಾರ, ಚಾನಲ್ಗೆ ಸುಸ್ವಾಗತ. ಅದ್ಭುತ ವಿಷಯಕ್ಕಾಗಿ ಸಿದ್ಧರಾಗಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಒಂದು ನೋಟಿಫಿಕೇಶನ್ ಹೊರ ಬಂದಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಎಷ್ಟು ಹುದ್ದೆಗಳು ಖಾಲಿವೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಏಬೇಕು, ಹಾಗೆ ಎಕ್ಸಾಮ್ ಫೀ ಏನಿದೆ ಮತ್ತು ಎಕ್ಸಾಮ್ ಪ್ರೊಸೆಸ್ ಯಾವ ಥರ ನಡೀತದೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನೋಡಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡಿ, KSRPಯಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 1455 ಹುದ್ದೆಗಳ ನೇರ ನೇಮಕಾತಿ ಬಗ್ಗೆ ನೋಟಿಫಿಕೇಶನ್ ಬಂದಿದೆ. ಅದೇ ರೀತಿ ನೆಕ್ಸ್ಟ್ ಒಂದು ಹುದ್ದೆಯ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP ಅಂದರೆ ನೋಡಿ. ಅದೇ ರೀತಿ ವೇತನ ಸರಿ 37,500 76,100ವರೆಗೆ ಇರುತ್ತೆ. ಹುದ್ದೆಗಳ ಸಂಖ್ಯೆ ಪುರುಷ ಅಭ್ಯರ್ಥಿ 1382, ಮಹಿಳಾ ಅಭ್ಯರ್ಥಿ 73, ಟೋಟಲ್ ಒಟ್ಟು 1455 ಹುದ್ದೆಗಳಾಗಿರುತ್ತೆ. ಅದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ನೋಡಿ, ನಿಮ್ಮದು PUC ಕಂಪ್ಲೀಟ್ ಆಗಿರಬೇಕು, ಇಲ್ಲ ಅಥವಾ ಈಕ್ವಲೆಂಟ್ ಯಾವುದಾದ್ರು ಕಂಪ್ಲೀಟ್ ಆಗಿರಬೇಕು, 10+2 ಆಗಿರಬೇಕು ನಿಮ್ಮದು. ನೆಕ್ಸ್ಟ್ ನೋಡೋಣ ಬರೀ ವಯೋಮಿತಿ ಬಂದು ನೋಡಿ, ಕನಿಷ್ಠ 18 ವರ್ಷ ಆಗಿರಬೇಕು. ಅದೇ ರೀತಿ ಗರಿಷ್ಠ ವಯಸ್ಸು ಬಂದುಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷ, SC ST ವರ್ಗ 1, 2, 3A 3B ಅಭ್ಯರ್ಥಿಗಳಿಗೆ 35 ವರ್ಷ, ಅದೇ ರೀತಿ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳ ಅವಕಾಶ ನೀಡಿದ್ದಾರೆ. ನೋಡಿ, ಆನ್ಲೈನ್ ಅರ್ಜಿ ಸಲ್ಲಿಸುವ ದಿನಾಂಕ ನೋಡಿ 13/7/2026ರಿಂದ 10/8/2026 ಅವಕಾಶ ಇದೆ. ಅದೇ ರೀತಿ 11/8/2026 ನಿಮಗೆ ಅಪ್ಲಿಕೇಶನ್ ಫೀ ತುಂಬಲು ಅವಕಾಶವಿದೆ. ಅದೇ ರೀತಿ ನೋಡಿ, ಅರ್ಜಿ ಶುಲ್ಕ ಈ ಥರ ಇದೆ. ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಆಗಿದೆ. ಅದೇ ರೀತಿ SC ST ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು 500 ರೂಪಾಯಿ ಆಗಿರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ನೋಡಿ, ಮೊದಲಿಗೆ ಲಿಖಿತ ಪರೀಕ್ಷೆ ಇರ್ತಾರೆ. ಆಫ್ಲೈನ್ OMR ಮಾದರಿಯಾಗಿರುತ್ತೆ. ಪರೀಕ್ಷೆ ಈ ಥರ ಇದೆ ನೋಡಿ. ಸಾಮಾನ್ಯ ಅಧ್ಯಯನ ಮತ್ತು ಮಾನಸಿಕ ಸಾಮರ್ಥ್ಯ ಮೇಲೆ 100 ಪ್ರಶ್ನೆಗಳಿರುತ್ತೆ ಮತ್ತು 100 ಅಂಕಗಳಿರುತ್ತೆ. 90 ನಿಮಿಷಗಳ ನಿಮಗೆ ಅವಧಿ ಇರುತ್ತೆ. ಇವೆಲ್ಲ ಮಲ್ಟಿಪಲ್ ಚಾಯ್ಸ್ ಆಗಿರುತ್ತವೆ. ಅದೇ ರೀತಿ ನೋಡಿ, ಲಿಖಿತ ಪರೀಕ್ಷೆ ಟೈಮ್ ಡೇಟ್ನು ಕೂಡ ಆಲ್ರೆಡಿ ಬಿಟ್ಟಿದ್ದಾರೆ. ಲಿಖಿತ ಪರೀಕ್ಷೆ ನೋಡಿ 20/9/2026 ಬೆಳಗ್ಗೆ 10:30ರಿಂದ 12 ನಡೆಯುತ್ತೆ. ಅದೇ ರೀತಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಡೇಟ್ ಫಿಕ್ಸ್ ಮಾಡಿಲ್ಲ, ಆಮೇಲೆ ಫಿಕ್ಸ್ ಮಾಡಿದ್ಮೇಲೆ ನೋಟಿಫಿಕೇಶನ್ ಬಿಡ್ತಾರೆ. ಆಮೇಲೆ ಮತ್ತೆ ವಿಡಿಯೋ ಮಾಡಿ ಹೇಳ್ತೀನಿ ನಾನು ನಿಮಗೆ. ನೋಡಿ ಫ್ರೆಂಡ್ಸ್, ಅದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ ನಿಮಗೆ ನೋಡಿ. 0.25 ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಒಂದು ಸರಿ ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ ಒಂದು ತಪ್ಪು ಮಾಡಿ 0.25 ಪೆನಾಲ್ಟಿ ಅಂತೇಳಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇದರಲ್ಲಿ ಇರುತ್ತೆ. ನೋಡಿ, ಅದೇ ರೀತಿ ಮತ್ತು ನಿಮಗೆ ಫಿಸಿಕಲ್ ನಡೆಸ್ತಾರೆ. ಫಿಸಿಕಲಲ್ಲಿ ಎಕ್ಸಾಮಲ್ಲಿ 1:5 ಯಾರು ಸೆಲೆಕ್ಷನ್ ಆಗಿರ್ತಾರೆ ಅವ್ರನ್ನ ಲಿಸ್ಟ್ ಬಿಡ್ತಾರೆ. ಆ ಲಿಸ್ಟ್ ಪ್ರಕಾರ ಫಿಸಿಕಲ್ ನಡೆಸ್ತಾರೆ. ಅದರಲ್ಲೇ ನೀವು ಕೆಲವೊಂದು ಡಾಕ್ಯುಮೆಂಟ್ ತೊಗೊಂಡು ಹೋಗಿ. ಅದೇ ರೀತಿ ನೋಡಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಮೊದಲನೇದಾಗಿ ಪುರುಷ ಅಭ್ಯರ್ಥಿಗಳಿಗೆ ನೋಡಿ 168 ಸೆಂಟಿಮೀಟರ್ ಎತ್ತರ ಇರಬೇಕಾಗುತ್ತೆ. ಕನಿಷ್ಠ 86 ಸೆಂಟಿಮೀಟರ್ ಎದೆ ಸುತ್ತಳತೆ ಇರಬೇಕಾಗುತ್ತೆ. 5 ಸೆಂಟಿಮೀಟರ್ ವಿಸ್ತೀರ್ಣ ಇರಬೇಕಾಗುತ್ತೆ ಉಸು ತೊಗೊಂಡ್ರೆ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ನೋಡಿ, ಕನಿಷ್ಠ ಎತ್ತರ 158 ಸೆಂಟಿಮೀಟರ್, ಹಾಗೆ ಕನಿಷ್ಠ ತೂಕ 45 kg ಆಗಿರ್ತಾರೆ. ಅದೇ ರೀತಿ ಬುಡಕಟ್ಟು ಪ್ರದೇಶದ ಅಭ್ಯರ್ಥಿಗಳಿಗೆ ನೋಡಿ, ಕನಿಷ್ಠ ಎತ್ತರ 155 ಸೆಂಟಿಮೀಟರ್, ಹಾಗೆ ಕನಿಷ್ಠ ಎದೆ ಸುತ್ತಳತೆ 75 ಸೆಂಟಿಮೀಟರ್ ಆಗಿರುತ್ತದೆ. ಅದೇ ರೀತಿ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ನೋಡಿ, ಕನಿಷ್ಠ ಎತ್ತರ 150 ಸೆಂಟಿಮೀಟರ್, ತೂಕ 45 kg ಆಗಿರ್ತದೆ. ನೋಡಿ, ಇದಾದಮೇಲೆ ನಿಮಗೆ ಫಿಸಿಕಲ್ ಎಂಡೋರೆನ್ಸ್ ಟೆಸ್ಟ್ ನಡೀತೆ. ಅದು ಕೂಡ ಈ ಥರ ಇದೆ ನೋಡಿ. ಪುರುಷ ಅಭ್ಯರ್ಥಿಗಳು 14 ಮೀಟರ್ 6 ನಿಮಿಷ 30 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಉದ್ದ ಜಿಗಿತವನ್ನು 3.80 ಮೀಟರ್ಗಿಂತ ಜಾಸ್ತಿ ಹೋಗಬೇಕಾಗುತ್ತೆ. ಅದೇ ರೀತಿ ಎತ್ತರ ಜಿಗಿತದಲ್ಲಿ 1.20 ಮೀಟರ್ಗಿಂತ ಜಾಸ್ತಿ ಹೋಗಬೇಕಾಗುತ್ತೆ. ಇವಕ್ಕೆಲ್ಲ 3 ಅವಕಾಶಗಳಿರ್ತವೆ. ಅದೇ ರೀತಿ ಗುಂಡು ಎಸೆತ 7.26 kg ಇರುವ ಗುಂಡವನ್ನು 5.60 ಮೀಟರ್ಗಿಂತ ಹೆಚ್ಚು ಹೋಗಬೇಕಾಗುತ್ತೆ. ಇದಕ್ಕೂ ಕೂಡ 3 ಅವಕಾಶ ಇರುತ್ತೆ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ ಇರುತ್ತೆ. 1 ನಿಮಿಷ 30 ಸೆಕೆಂಡಲ್ಲಿ ಅದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಉದ್ದ ಜಿಗಿತ ನೋಡಿ 2.50 ಮೀಟರ್ಗಿಂತ ಕಡಿಮೆ ಹೋಗಿಬಾರ್ದು ಅಂತ ಹೇಳ್ತಾರೆ. ಅದೇ ರೀತಿ ಎತ್ತರ ಜಿಗಿತನೂ ಕೂಡ 0.90 ಮೀಟರ್ಗಿಂತ ಕಡಿಮೆ ಆಗಬಾರಂತೆ. ಇದಕ್ಕೂ ಕೂಡ 3 ಅವಕಾಶಗಳಿರುತ್ತೆ. ಅದೇ ರೀತಿ ಗುಂಡು ಎಸೆತ 4 kg ಇದು ಇರುತ್ತೆ. 3.75 ಮೀಟರ್ಗಿಂತ ಜಾಸ್ತಿ ಹೋಗಬೇಕಾಗುತ್ತೆ. ಇದಕ್ಕೂ ಕೂಡ 3 ಅವಕಾಶಗಳಿರ್ತವೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಆದಮೇಲೆ ನಿಮಗೆ ಮೆಡಿಕಲ್ ಲಿಸ್ಟ್ ಕೊಡ್ತಾರೆ. 1:2 ಅಂತರ ಅದರಲ್ಲಿ ನಿಮಗೆ ಮೆಡಿಕಲ್ ಮಾಡ್ತಾರೆ. ಮೆಡಿಕಲಲ್ಲಿ ಯಾವ ಥರ ಇದೆ ನೋಡ್ಕೊಳ್ಳಿ. ಅದೇ
ಅದೇ ರೀತಿ ನಿಮ್ಮದು ಕನ್ನಡ ಮಾಧ್ಯಮ ಹಾಗೂ ಗ್ರಾಮೀಣ ಮಾಧ್ಯಮ ಯಾವುದು ಮತ್ತು ಯೋಜನೆ ಹೆಸರು ಯಾವುದರ ಡಾಕ್ಯುಮೆಂಟ್ ಇದೆ ಅದನ್ನ ಈಗ ರೆಡಿ ಮಾಡಿಸಿಟ್ಕೊಳ್ಳಿ. ಅದೇ ರೀತಿ ನೋಡಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟು ಸಂಪೂರ್ಣ ಮಾಹಿತಿ ನೀಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಸಿಗೋಣ ಮುಂದಿನ ನೋಟಿಫಿಕೇಶನ್ ಹಾಗೂ ಮುಂದಿನ ವಿಡಿಯೋದಲ್ಲಿ. ಬಾಯ್.